ಒಂದು ಮೂವಿ ಸಕ್ಸಸ್ ಆಗಬೇಕಂದ್ರೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು? ಇವತ್ತಿನ ಕಂಟೆಂಟ್ ಫ್ಲಾಪ್ ಅಥವಾ ಆವ್ರೇಜ್ ಆಗಿರುವಂಥ ಡೈರೆಕ್ಟರ್ ಸ್ಪೆಷಲ್. ಒಂದು ಮೂವಿಯ ಸಕ್ಸಸ್ ರೇಟ್ ಬರೀ ಬಾಕ್ಸ್ ಆಫೀಸ್ ಕಲೆಕ್ಷನಿಂದ ನಾವು ಅಳತೆ ಮಾಡೋಂಗಿಲ್ಲ. ಆ್ಯಕ್ಚುಲಾಗಿ ಜನಕ್ಕೆ ಎಷ್ಟು ಇಷ್ಟ ಆಯಿತು, ಜನಕ್ಕೆ ಎಷ್ಟು ರೀಚ್ ಆಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಇಂಡೈರೆಕ್ಟಾಗಿ ಅಥವಾ ಡೈರೆಕ್ಟಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ಗೂ ಕೂಡ ಅದು ಮ್ಯಾಟ್ರ್ ಆಗುತ್ತೆ. ಇದು ಸಿನಿಮಾ ಅಷ್ಟೇ ಅಲ್ಲ, ಪರ್ಸ್ನಲ್ ಲೈಫ್ಗೂ ಕೂಡ ಅಷ್ಟೇ ರಿಲೇಟ್ ಆಗುತ್ತೆ. ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ನಾವು ಒಳ್ಳೆಯವರಾಗಿರ್ಬೇಕಾ ಕೆಟ್ಟವರಾಗಿರ್ಬೇಕಾ, ಏನಿದ್ರೆ ಒಳ್ಳೆಯದು ಅಂತ. ಆದರೆ ನಾನು ಹೇಳೋದು, ನೀವು ಹೆಂಗಿದ್ದೀರಾ ಹಂಗಿದ್ರೇ ತುಂಬ ಒಳ್ಳೆಯದು ಅಂತ. ನಿಮಗೆ ಫಸ್ಟು ಸ್ಯಾಟಿಸ್ಫೈ ಆಗಬೇಕು. ಅಂದರೆ ಒಬ್ಬ ಡೈರೆಕ್ಟರ್ ಒಂದು ಸಿನಿಮಾ ಮಾಡ್ತಾನೆ ಅಂತಂದರೆ ಅದು ನೋಡೋವಂಥ ಜನಕ್ಕೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು. ಜೊತೆಗೆ ಡೈರೆಕ್ಟರ್ಗೂ ಕೂಡ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಜಾಸ್ತಿನೇ ಇರಬೇಕು. ಮುಂಚೆ ನೋಡಿದ್ರೆ ಈ ಡೈರೆಕ್ಟರ್ಸ್ಗಳೆಲ್ಲ ಒಂದು ದೊಡ್ಡ ಪೊಸಿಷನಲ್ಲೇ ಇದ್ದರು. ಹಾಗೆ ಅವ್ರು ಕೊಡ್ತಿದ್ದಂಥ ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ವರ್ಕೌಟ್ ಕೂಡ ಆಗ್ತಾಯಿತ್ತು, ಜನನೂ ಇಷ್ಟಪಡ್ತಾಯಿದ್ರು, ಬಾಕ್ಸ್ ಆಫೀಸ್ ಕೂಡ ತುಂಬ್ತಾಯಿತ್ತು. ಆದರೆ ಅದೇ ಡೈರೆಕ್ಟರ್ಸ್ ಈಗ ಕೊಟ್ಟಿರೋಂಥ ಸಿನಿಮಾಗಳು, ಈಗ ಮಾಡಿರೋಂಥ ಸಿನಿಮಾಗಳು ಆವ್ರೇಜ್ ಅಥವಾ ಫ್ಲಾಪ್ ಲಿಸ್ಟ್ಗೆ ಸೇರ್ಕೊಳ್ಳೋಕ್ಕೆ ಕಾರಣ ಏನು? ಯೋಗರಾಜ್ ಭಟ್, ಗುರುಪ್ರಸಾದ್, ಆರ್ ಚಂದ್ರು, ಜೇಮ್ಸ್ ಚೇತನ್, ಸೂರಿ, ಇವ್ರ ಸಿನಿಮಾಗಳೆಲ್ಲ ಒಂದು ಟೈಮಲ್ಲಿ ಟಾಪ್ ನಾಚ್ ಆಗಿತ್ತು. ಜನ ಇಷ್ಟಪಡ್ತಾ ಇದ್ರು, ಕಲೆಕ್ಷನ್ ಕೂಡ ಅಷ್ಟೇ ಚೆನ್ನಾಗಿ ಆಗ್ತಾ ಇತ್ತು. ಟೆಕ್ನಾಲಜಿ ಮುಂದುವರೆದಿದೆ, ಜನ ಕೂಡ ಅಪ್ಡೇಟ್ ಆಗಿದ್ದಾರೆ, ಬೇರೆ ಬೇರೆ ಕಂಟೆಂಟ್ಗಳನ್ನ ನೋಡ್ತಾ ಇದ್ದಾರೆ. OTT ಕಂಟೆಂಟ್ಸ್ಗೇನು ಬರ ಇಲ್ಲ, ಟೆಕ್ನಿಕಾಲಿಟೀಸ್ನು ಕೂಡ ನೋಡೋಷ್ಟು ಅಬ್ಸರ್ವ್ ಮಾಡೋಷ್ಟು ಅಪ್ಡೇಟ್ ಆಗಿದ್ದಾರೆ. ಸೊ ಎಲ್ಲಾನು ನೋಡಿ ಕಂಪೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಇಲ್ಲೂ ಕೂಡ ಅಷ್ಟೇ ಲೆವೆಲ್ಗೆ ಅಷ್ಟೇ ಚೆನ್ನಾಗಿರೋ ಕಂಟೆಂಟ್ ಜೊತೆ ಸಿನಿಮಾ ಬರಬೇಕು. ಜನನೇ ಅಪ್ಡೇಟ್ ಆಗಾಯಿತು. ಈಗ ಈ ಡೈರೆಕ್ಟರ್ಸ್, ಆ್ಯಕ್ಟರ್ಸ್ ಹಾಗೆ ಸಿನಿಮಾ ಮಂದಿ ಅಂತ ಏನು ಹೇಳ್ತೀವಿ, ಅವ್ರುಗಳು ಅಪ್ಡೇಟ್ ಆಗುವಂಥ ಟೈಮ್. ಇದರಲ್ಲಿ ಕೆಲವರು ಅಪ್ಡೇಟ್ ಆಗಿರೋವಂಥವ್ರು ಇದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಅವರು ಅವ್ರದ್ದೇ ಝೋನಲ್ಲಿ ತುಂಬ ಚೆನ್ನಾಗಿ ಸಿನಿಮಾಗಳನ್ನ ಮಾಡ್ತಾಯಿದ್ದಾರೆ. ಆದರೆ ಇಂಥ ಟಾಪ್ ಡೈರೆಕ್ಟರ್ಸ್ಗಳಿಂದ, ಒಂದು ಕಾಲದಲ್ಲಿ ಟಾಪ್ ಡೈರೆಕ್ಟರ್ಸ್ ಆಗಿದ್ದವರಿಂದ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ, ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇವ್ರುಗಳು ಅಪ್ಡೇಟ್ ಆದರೆ ಮಾತ್ರ ಇಂಡಸ್ಟ್ರಿ ಮುಂದಕ್ಕೆ ಹೋಗೋಕ್ಕಾಗೋದು. ಓಕೆ, ಇಷ್ಟೆಲ್ಲ ಸರಿ. ಹಾಗಾದರೆ ಇದಕ್ಕೆ ಕಾರಣ ಏನು? ಕಂಟೆಂಟ್ ತುಂಬ ಚೆನ್ನಾಗಿರಬೇಕು, ಜೊತೆಗೆ ಟೆಕ್ನಿಕಾಲಿಟೀಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಅವರ ಇನ್ಪುಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದಷ್ಟೇ ಅಲ್ಲದೆ ಆ ಕಂಟೆಂಟಲ್ಲಿ ಇರೋವಂಥ ಆ ಫೀಲ್ ತುಂಬ ಚೆನ್ನಾಗಿ ರೀಚ್ ಆಗಬೇಕು. ಆ ಫೀಲ್ ರೀಚ್ ಆಗಿಲ್ಲ ಅಂತಂದರೆ ಆ ಕಂಟೆಂಟ್ ರೀಚ್ ಆಗಲ್ಲ. ಬರೀ ಕಂಟೆಂಟ್ ಅಲ್ಲದೆ ಅದೇನು ವೈಬ್ಸ್ ಕೊಡುತ್ತೆ, ಅದೇನು ಫೀಲ್ ಕೊಡುತ್ತೆ ಅನ್ನೋದು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಆ ಫೀಲಿಂದನೇ ಆ ಕಂಟೆಂಟ್ ತುಂಬ ದಿನ ಉಳಿಯುತ್ತೆ. ಇಲ್ಲ ಅಂತಂದರೆ ಅದೊಂದು ಕಂಟೆಂಟ್ ಆಗಿ ಉಳ್ಕೊಳ್ಳುತ್ತೆ, ಸ್ವಲ್ಪ ದಿನ ಮಾತಿರುತ್ತೆ ಅಷ್ಟೇ. ಆ ಫೀಲ್ ಹೇಗೆ ಬರುತ್ತೆ? ಆ ಫೀಲ್ ಒಂದು ಕ್ಯಾರೆಕ್ಟರ್ ಆರ್ಕಿಂದ ಬರುತ್ತೆ, ಒಂದು ಕ್ಯಾರೆಕ್ಟರ್ ಸತ್ತಾಗ ಬರುತ್ತೆ. ಮ್ಯೂಸಿಕ್ ಹೇಗೆ ಎಲಿವೇಟ್ ಮಾಡುತ್ತೆ ಅದರಿಂದ ಬರುತ್ತೆ. ಇದಿಷ್ಟೇ ಸಾಕಾ? ಇಲ್ಲ. ಇದ್ರ ಜೊತೆ ಪ್ರಮೋಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಒಂದು ಪ್ರಮೋಷನ್ ಇಲ್ಲ ಅಂತಂದ್ರೂ ಕೂಡ ಕೆಲವೊಂದು ಸಲ ಕೆಲವೊಂದು ಸಿನಿಮಾ ಬರೀ ಜನಗಳ ಮಾತಿಂದ, ಜನರಿಗೆ ರೀಚ್ ಆಗಿ ಅದು ಗೆಲ್ಲುತ್ತೆ. ಬಟ್ ಅದು ಲಕ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಸಿನಿಮಾಗೂ ಇದೇ ರೀತಿ ಆಗೋದು ತುಂಬ ಅಂದರೆ ತುಂಬ ಕಷ್ಟ. ಸೊ ಹಾಗಾಗಿ ಒಂದು ಸಾಲಿಡ್ ಕಂಟೆಂಟ್ ಹಾಗೆ ಒಂದು ಸಾಲಿಡ್ ಪ್ರಮೋಷನಿಂದ ಅವರ ಮೂವಿ ಅಷ್ಟೇ ಅಲ್ಲದೆ ಇಂಡಸ್ಟ್ರಿ ಕೂಡ ವಿನ್ ಆಗುತ್ತೆ. ಸೊ ಈ ಡೈರೆಕ್ಟರ್ಸಿಂದ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಅವರು ಅದ್ರ ಮೇಲೆ ವರ್ಕ್ ಮಾಡಿ ಒಂದು ಸಾಲಿಡ್ ಕಮ್ಬ್ಯಾಕ್ ಜೊತೆ ಇಂಡಸ್ಟ್ರಿನ ಮುಂದಕ್ಕೆ ತೊಗೊಂಡೋಗ್ತಾರೆ ಅಂತ ನಂಬ್ತಾ ನಾ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ.